ನಮಸ್ಕಾರ 24x7 ಕರ್ನಾಟಕ.com ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಶಶಾಂಕ್ನೊಂದಿಗೆ ಈಗ ನಾವು ಭೇಟಿ ಮಾಡಲು ಬಂದಿರುವಂತದ್ದು ರಾಯಚೂರಿನ ನಗರಸಭಾ ಸದಸ್ಯರನ್ನು ಈಗ ನಾವು ಭೇಟಿ ಮಾಡಲು ಬಂದಿದ್ದೇವೆ ಅವರು ತುಂಬಾನೇ ಹಿರಿಯ ವ್ಯಕ್ತಿ ಆಗಿದ್ಕೊಂಡು ಈ ಒಂದು ರಾಜಕೀಯ ಜೀವನಕ್ಕೆ ಜನಸೇವೆ ಮಾಡೋದಕ್ಕಾಗಿ ಬಂದಿರುವಂತದ್ದು ಸುಮಾರು 83ನೇ ಸಾಲಿನಿಂದಲೂ ಸಹ ಅವರು ಈ ಒಂದು ರಾಜಕೀಯ ಜೀವನದಲ್ಲೇ ಸತತವಾಗಿ ಬರುತ್ತಾ ಇರುವಂತದ್ದು ಈ ಒಂದು ರಾಜಕೀಯ ಜೀವನ ಹಲವಾರು ಸಂಘ ಸಂಸ್ಥೆಗಳಲ್ಲಿ ತಮ್ಮಂತಾವು ಗುರುತಿಸಿಕೊಂಡು ಆ ಜನಸೇವೆಗಳನ್ನು ಮಾಡ್ತಾ ಬಂದಿರುವಂತದ್ದು ಬನ್ನಿ ಅವರ ಜೊತೆ ಕುಳಿತು ಅವರ ಒಂದು ಕಿರುಪರಿಚಯ ಮಾಡಿಕೊಳ್ಳೋಣ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಮಾರಪ್ಪ ಅಡ್ವೊಕೇಟ್ ಅಂತ ಸರ್ ಈಗ ಯಾವ ಸಂಘದ ಎಷ್ಟನೇ ವಾರ್ಡಿಂದ ಈಗ ಆಯ್ಕೆ ಆಗಿರುವಂತ ಸರ್ ಈಗ ವಾರ್ಡ್ ನಂಬರ್ 18ರಿಂದ ಮೊದಲಿದ್ದೆ ಇದಕ್ಕಿಂತ ಮುಂಚೆ ವಾರ್ಡ್ ನಂಬರ್ 16ರಲ್ಲಿ ಇದ್ದೆ ನಾನು ವಾರ್ಡ್ ನಂಬರ್ 16ರಲ್ಲಿ ಡಿವಿಷನ್ ವೈಸ್ ಇದ್ದಾಗ ಇದ್ದೆ ಡಿವಿಷನ್ ವೈಸ್ ಇದ್ದಾಗಿಂದಲೂ ಬರ್ತಾ ಇರುವಂತದ್ದು ಡಿವಿಷನ್ ವೈಸ್ ಸರ್ ಈಗ ಈ ಬಾರಿ ವಿಜೇತರಾದಂತ ಸಂದರ್ಭದಲ್ಲಿ ಅಂದಾಜು ಎಷ್ಟು ಬಹುಮತಗಳಿಂದ ವಿಜೇತರಾದಂತ ಸರ್ ಈಗ ನಾವು ಸುಮಾರು 1,000 ಬಹುಮತದಿಂದ ನಾನು ಆಯ್ಕೆ ಒಟ್ಟು ಮತ ಸರ್ ನೀವು ಪಡೆದಂತದ್ದು ಒಟ್ಟು ಮತ 1800 ಮೇಲೆ ಪಡೆದು ವಿಜೇತರ ಹೇಗೆ ಅನಿಸ್ತಾ ಇದೆ ಸರ್ ಈಗ ಈ ಒಂದು ರಾಜಕೀಯ ಜೀವನ ಈಗ ಇರ್ತಕ್ಕಂಥದ್ದು ಒಂದೊಂದು ಥರ ವ್ಯತ್ಯಾಸವನ್ನು ಕಂಡು ಬರ್ತಕ್ಕಂಥದ್ದು ಮೊದಲಿಗೆ ಈಗ ಇರ್ತಕ್ಕಂಥ ವ್ಯತ್ಯಾಸ ನಾವು 83ನೇ ರಾಶಿ ಬಂದಾಗ ಆಗಿನ ವಾತಾವರಣ ಬೇರೆ ಅವಾಗ ನಮಗೆ ಸೋರ್ಸ್ ಆಫ್ ಇನ್ಕಮ್ ಮುನ್ಸಿಪಾಲಿಟಿ ಕಡಿಮೆ ಇತ್ತು ಅವಾಗಿದ್ದಾಗ ಅವಾಗಿರ್ತಕ್ಕಂಥ ಒಂದೇನು ಎಲೆಕ್ಟೆಡ್ ಮೆಂಬರ್ಸ್ ಏನು ಒಳ್ಳೆ ರೀತಿಯಲ್ಲಿ ಅಭಿರುಚಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಇತ್ತೀಚೆಗೆ ಏನಾಗಿದೆ ಅಂದರೆ ರಾಜಕೀಯ ಜೀವನ ಇದೇ ಅನ್ಕಂಟ್ರೋಲ್ಡ್ ರಾಜಕೀಯ ಜೀವನ ಅಂದರೆ ನಾವು ಇದೇ ಥರ ಹಿಂಗೆ ಇರ್ತೀವಿ ಇದೇ ಸಿಸ್ಟಮ್ನಲ್ಲಿ ಇರ್ತೀವಿ ಇದೇ ರೀತಿಯಲ್ಲಿ ನಾವು ಮುಂದುವರಿಸ್ತೀವಿ ಎಂಬುದು ಇಲ್ಲ ಈಗಿನ ರಾಜಕೀಯದಲ್ಲಿ ಭಾಳಷ್ಟು ವ್ಯತ್ಯಾಸ ಅದು ಮೊದಲಿನ ರಾಜಕೀಯ ಈಗಿನ ರಾಜಕೀಯ ಭಾಳ ವ್ಯತ್ಯಾಸ ಮೊದಲಿನಲ್ಲಿ ಮಾರಲ್ ಕ್ಯಾರೆಕ್ಟರ್ಸ್ ಇರ್ತಿತ್ತು ಚರಿತ್ರೆ ಇರ್ತಿತ್ತು ಆಮೇಲೆ ಯಾವುದೇ ಮಾಡಬೇಕಾದ್ರೆ ಅದನ್ನ ಪ್ಲಾನಿಂಗ್ ಇರ್ತಿತ್ತು ಅವು ಹಿರಿಯರು ದೊಡ್ಡವರು ಎಂಬ ಭಾವನೆಗಳು ಇರ್ತಿತ್ತು ಈಗಿನ ರಾಜಕೀಯದಲ್ಲಿ ಯಾವ ಭಾವನೆಗಳಿಲ್ಲ ಹಿರಿಯರಿಲ್ಲ ಯಾರು ನಾನೇ ಮೇಲೂ ನಾನೇ ದೊಡ್ಡವನು ನನ್ನ ಬಿಟ್ಟರೆ ಜಗತ್ತಿನೇ ನಡೆಯೋದಿಲ್ಲ ಅಂತ ಈ ಥರ ವಾತಾವರಣ ನಮ್ಮಿದೆ ಈ ದೇಶದಲ್ಲಿ ಅದೇ ರೀತಿಯಲ್ಲಿ ಇರೋದರಿಂದ ಟೋಟಲಿ ಪೊಲಿಟಿಕಲ್ ಇಟ್ ಈಸ್ ಎ ಅಟ್ಮಾಸ್ಫಿಯರ್ ವೆರಿ ಬ್ಯಾಡ್ ನಾವು ಅದಕ್ಕೆ ಈಗಿನ ರಾಜಕೀಯ ಹಿರಿಯರಾದಂಥವ್ರು ನಮ್ಮಂಥವ್ರು ಇನ್ನೊಬ್ಬರಾದಂಥವ್ರು ಹಿರಿಯರಿಗೆ ಇದಕ್ಕೆ ಯಾವುದೇ ನಾವು ರಾಜಕೀಯ ಹೊಂದಾಣಿಕೆ ಮಾಡಲಿಕ್ಕೆ ಭಾಳ ಕಷ್ಟ ಈಗಿನ ರಾಜಕೀಯದಲ್ಲಿ ದುಡ್ಡು ಸಂಪತ್ತು ಆಮೇಲೆ ಇದರ ಮೇಲೆ ರಾಜಕೀಯ ಮಾಡೋದಿಲ್ಲ ಈಗ ನೋಡ್ತೀವಿ ಈಗ ವಿಧಾನ ಪರಿಷತ್ನಲ್ಲಿ ನಮ್ಮ ನಡೀತಕ್ಕಂಥ ಏನು ರಾಜಕೀಯ ಇದೆ ಭಾಳ ವರಸ್ಟ್ ರಾಜಕೀಯ ಇದೆ ಅದಕ್ಕೆ ಇಟ್ ಇಸ್ ಎ ವೆರಿ ಓಪ್ನೆಸ್ ಪಾಲಿಟಿಕ್ಸ್ ನವಡೇಸ್ ಯಾವುದೋ ಜನರು ಉದ್ಧಾರ ಮಾಡ್ತಕ್ಕಂಥದ್ದು ಜನರು ಒಳ್ಳೆಯ ವಿಚಾರಗಳು ಮಾಡ್ತಕ್ಕಂಥದ್ದು ಈವನ ಮಾಧ್ಯಮದಲ್ಲಿ ಕೂಡ ಅನೇಕ ತೋರಿಸ್ತಕ್ಕಂಥ ಮಾಧ್ಯಮದಿಂದ ಸಮಾಜ ಜೀವನವನ್ನು ಕಟ್ಟು ಹೋಗ್ತಕ್ಕಂಥ ವಿಚಾರಗಳು ಅವು ಮಾಧ್ಯಮ ಇವತ್ತು ತೋರಿಸ್ತಾರೆ ಏನು ಮಾಧ್ಯಮದಲ್ಲಿ ಲೈಂಗಿಕ ಕಿರುಕುಳ ಅತ್ಯಾಚಾರಗಳು ಮರ್ಡರ್ಗಳು ಇರ್ತಕ್ಕಂಥ ಅನೇಕ ತೋರಿಸೋದ್ರಿಂದ ಜನರು ಇಟ್ ಇಸ್ ಎ ಮೈಂಡ್ ಇಸ್ ಎ ಪೊಲಿಟೆಡ್ ಜನರ ಏನು ವಿಚಾರಗಳವ ಒಳ್ಳೆಯ ವಿಚಾರಗಳು ಬರ್ತಕ್ಕಂಥದ್ದು ಯಾವುದೇ ಇಲ್ಲ ಆಮೇಲೆ ಡೆಕೋಟಿ ಮಾಡೋದು ಕಳ್ತನ ಮಾಡೋದು ಮರ್ಡರ್ಗಳು ಮಾಡೋದು ಇವತ್ತು ಬೆಂಗಳೂರು ನೋಡ್ತೀವಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು ಏನು ಲಾಂಡ್ ಆರ್ಡರ್ ಇಟ್ ಇಸ್ ಎಂಟೈರ್ ಕೊಲಾಪ್ಸ್ ಅಲ್ಲಿ ಯಾರಿಗೂ ಜನಜೀವನಕ್ಕೆ ಪ್ರೊಟೆಕ್ಷನ್ ಇರ್ತಕ್ಕಂತಿಲ್ಲ ಸಮಾಜದ ಒಂದೇನದು ಪ್ರೊಟೆಕ್ಷನ್ ಇರ್ತಕ್ಕಂತಿಲ್ಲ ಸಮಾಜ ನಾವು ಬದುಕಬೇಕಂದ್ರೆ ಅದಕ್ಕೆ ಯಾವ ಥರದ ಒಂದು ಪ್ರೊಟೆಕ್ಷನ್ ಇರ್ತಕ್ಕಂಥ ಇಲ್ಲ ಇವತ್ತೇನಾಗ್ತದೋ ನಾಳೆ ಏನಾಗ್ತದೋ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸೇ ಇಂಥ ವಾತಾವರಣದಲ್ಲಿ ಈಗ ಬರ್ತಕ್ಕಂಥ ಈ 20ನೇ ಶತಮಾನದಲ್ಲಿ 21ನೇ ಶತಮಾನದಲ್ಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಡೇಸ್ ಟು ದಿ ಪೀಪಲ್ ಅದರ್ ಎನಿ ಸೆಕ್ಟರ್ ಲೇಬರ್ ಆಗಿರ್ಬೋದು ಮಾಧ್ಯಮವರ್ಗದವ್ರು ವ್ಯಾಪಾರಸ್ಥರಾಗಿರ್ಬೋದು ಶ್ರೀಮಂತರಾಗಿರ್ಬೋದು ಯಾರಿಗೂ ಸೇಫ್ಟಿ ಆಗಿರ್ತಕ್ಕಂಥ ಇಲ್ಲ ಇದಕ್ಕೆ ಅನೇಕ ಕಾರಣಗಳು ಇವೆ ಒಳ್ಳೆಯ ರಾಜಕೀಯ ವಾತಾವರಣ ಇಲ್ಲ ಮೊದಲಿನ ರಾಜಕೀಯ ವಾತಾವರಣಕ್ಕೆ ಈಗಿನ ರಾಜಕೀಯ ಮೊದಲು ಒಬ್ಬ MP ಎಲೆಕ್ಟ್ ಆದರೆ ನಾವು ನೋಡ್ತಿದ್ವಿ ಇವರು MP ಅಂತ ಗೌರವದಿಂದ ನೋಡ್ತಿದ್ವಿ ರೆಸ್ಪೆಕ್ಟಬಲ್ ನೋಡ್ತಿದ್ವಿ MLA ನೋಡ್ತಿದ್ವಿ ಅದೇನಿಲ್ಲ ಇವತ್ತು ಸುಮ್ಮನೆ ಆಗ್ಬೇಕು ರಾಜಕೀಯ ಅಂದರೆ ಸುಮ್ಮನೆ ಡಕ್ಲಮ್ ರಾಜಕೀಯ ಆದ ಕೂಡ ಏನು ಸಂಪಾದನೆ ಮಾಡಬೇಕು ಏನು ಗಳಿಸ್ಬೇಕು ಏನು ನಾವು ದೊಡ್ಡ ಪೋಸ್ಟ್ ಹೋಗ್ಬೇಕು ಇದೇ ವಾತಾವರಣ ನಡೆದು ರಾಜಕೀಯ ಒಳಗೆ ಬೇಸಿಕಲಿ ಫಂಡಮೆಂಟಲಿ ಪ್ರಿನ್ಸಿಪಲ್ ಆಗಿ ಯಾವ ವಾತಾವರಣ ಇಲ್ಲ ಈಗ
ಒಬ್ಬರನ್ನ ತೊಳೆದು ಇನ್ನೊಬ್ಬರು ಹೋಗೋದು, ಇನ್ನೊಬ್ಬರು ಹೋಗೋದು, ಇದೇ ವಿಚಾರಗಳಿಂದ ಟೋಟಲಿ ಎಂಟೈರ್ ಅಟ್ಮಾಸ್ಫಿಯರ್ ಕೊಲಾಪ್ಸ್ ಆಗಿದೆ. ಸರ್ ಈಗ ಅಂದಾಜು ಎಷ್ಟು ವರ್ಷದ ಈಗ ರಾಜಕೀಯ ಅನುಭವ ಇರುವಂಥದ್ದು ಸರ್ ಈಗ ನಿಮಗೆ? ನಮಗೆ ನೋಡ್ರಿ 83ರಿಂದ ಇದರ ಹಿಂದೆ ನಾವು ಏನಂದರೆ ಸರ್ಕಾರದ ನೌಕರದಲ್ಲಿ ಇದ್ವಿ. ಅದಾದ ರಿಜೈನ್ ಮಾಡಿದ ನಂತರ 83ರಿಂದ ಪ್ರಾರಂಭ ಮಾಡಿದ್ವಿ. ಅವಾಗ ನಾವು ಕೇವಲ 2,000 ರೂಪಾಯಿಂದ 2,000 ರೂಪಾಯಿಂದ ಮುನ್ಸಿಪಲ್ ಎಲೆಕ್ಷನ್ ಮಾಡಿದ್ವಿ. 2,000. ಈಗ 8 ಲಕ್ಷ 10 ಲಕ್ಷ ಖರ್ಚು ಮಾಡಬೇಕು. ಒಬ್ಬೊಬ್ಬರು 30 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು, ಒಬ್ಬರು 50 ಲಕ್ಷ ಖರ್ಚು ಮಾಡಿದ್ರು, ಒಬ್ಬ ನಗರಸಭೆ ಸದಸ್ಯರಾಗಲಿ. ಈ ವಾತಾವರಣದಲ್ಲಿ ನಾವು ಎಷ್ಟು ಕೆಲಸಗಳು ಮಾಡಿದ್ರು ಕೂಡ ಜನರ ಪ್ರೋತ್ಸಾಹ ಅಂದರೆ ಒಂಥರ ತಿಳಿದವರು ಕೆಲವು ಮಂದಿ ಅದು, ತಿಳಿಲಾರ್ದವರು ಅದೇ ದುಡ್ಡು ಖರ್ಚು ಮಾಡಬೇಕು ಬರ್ಬೇಕು. ಇಂಥ ವಾತಾವರಣದಲ್ಲಿ ನಾವು ಇರಬೇಕಾಗುತ್ತೆ. ಸರ್ ಈಗ ಈ ಬಾರಿ ನೀವು ವಿಜೇತರಾದಂಥ ಸಂದರ್ಭದಲ್ಲಿ ಅಂದಾಜು ಎಷ್ಟು ಬಹುಮತಗಳಿಂದ ಈ ಬಾರಿ ವಿಜೇತರಾದಂಥ ಸರ್? ಈಗ ಹೇಳಿಲ್ಲ, 1,000 ಮತ ಅಂತರದಿಂದ ವಿಜೇತರಾಗಿರುವಂಥದ್ದು. ಸರ್ ಈಗ ಇಷ್ಟೊಂದು ಕಾಂಪಿಟೇಷನ್ ಜಾಸ್ತಿ ಇದ್ದು 5-6 ಜನ ಕಾಂಪಿಟೇಷನ್ ಇದ್ದಾಗ ಕೂಡ 1,000 ಮತದಿಂದ ಅಂತರದಿಂದ ವಿಜೇತ. ಸರ್ ಈಗ ಇಷ್ಟೊಂದು ಅನುಭವವುಳ್ಳ ವ್ಯಕ್ತಿಯಾಗಿ ಇಟ್ಕೊಂಡು ಈ ಒಂದು ರಾಜಕೀಯ ಜೀವನಿಗೆ ಒಂದು ಜನಸೇವೆ ಮಾಡ್ತಾ ಬಂದಿರುವಂಥದ್ದು, ಇದಕ್ಕೂ ಮುಂಚೆ ನಿಮ್ಮ ಹಿರಿಕರಾದ್ರು, ತಂದೆ ತಾಯಿ ಸಹೋದರರಾದ್ರೂ ಒಂದು ರಾಜಕೀಯ ಜೀವನ? ನಾವು ಜನಜೀವನದಲ್ಲಿ ನಾನು ನಗರಸಭೆ ಸದಸ್ಯನಾದ ನಂತರ ಈ ಕಳೆದ 2006-2005 ಇದರಲ್ಲಿ ನಾನು ಅನೇಕ ಜನಕ್ಕೆ ವೃದ್ಧಾಪನ ಒಂದು 300-400-500 ವೃದ್ಧಾಪನ ಮಾಡಿಸಿದೆ ಜನರು ಬಡವರಿಗೆ. ಆಮೇಲೆ 1,000-1,500 ಕಾರ್ಡುಗಳನ್ನು ಕೊಡಿಸಿದೆ. ರೇಷನ್ ಕಾರ್ಡ್, BPL ಕಾರ್ಡು, ಅಂತ್ಯೋದಯ ಕಾರ್ಡನ್ನು ಕೊಡಿಸ್ತಕ್ಕಂಥದ್ದು. ಆಮೇಲೆ ಮನೆ ಇಲ್ಲದವರಿಗೆ ನಾನು ಆಶ್ರಯ ಕಮಿಟಿ ಚೇರ್ಮನ್ ಆಗಿದ್ದೆ 95ರಲ್ಲಿ. ಆದಾಗ ಸುಮಾರು ಒಂದು 350-400 ಮನೆಗಳು ನಾವು ಕೊಡಿಸ್ತೀವಿ. ಆಮೇಲೆ ಯಾವ ಭಾಗದಲ್ಲಿ ಸ್ಥಳ ಇದ್ದರೆ ಅವ್ರಿಗೆ ಕಟ್ಟಿ ಅವ್ರಿಗೆ ಅವಕಾಶವನ್ನು ಕೊಟ್ಟಿದ್ದೀವಿ. ಇದೊಂದು ಹೆಲ್ತ್ ಕಾರ್ಡನ್ನು ಮಾಡಿಸ್ತೀವಿ. ಆಮೇಲೆ ಹೆಲ್ತ್ ಇನ್ಶೂರೆನ್ಸ್ ಅಂತ ಮಾಡಿಸ್ತೀವಿ ಜನರಿಗೆ. ಸ್ಕೂಲ್ಗಳು ಮಾಡಿದ್ದೀವಿ. ಉರ್ದು ಸ್ಕೂಲ್ ಮಾಡಿದ್ದೀವಿ, ಕನ್ನಡ ಮೀಡಿಯಮ್ ಸ್ಕೂಲ್ ಮಾಡಿದ್ದೀವಿ. ಮಾಣಿಕ್ಯನಗರಲ್ಲಿ ಉರ್ದು ಸ್ಕೂಲು, ಕನ್ನಡ ಮೀಡಿಯಮ್ ಸ್ಕೂಲ್ ಮಾಡಿದ್ದೀವಿ. ಆಮೇಲೆ ಅನೇಕ ಹಾಸ್ಪಿಟ್ಲ್ಗಳು ಮಾಡಿದ್ದೀವಿ. ನಮ್ಮ ಅಮೃತ PPI ಹಾಸ್ಪಿಟಲ್, IPP ಹಾಸ್ಪಿಟಲ್ ಮಾಡಿದ್ದೀವಿ. ಅನೇಕ ಇರ್ತಕ್ಕಂಥ ನೀರಿನ ಸೌಲಭ್ಯ, ಶೌಚಾಲಯ ಸೌಲಭ್ಯಗಳು, ರಸ್ತೆ, ಚರಂಡಿಗಳು, ಮತ್ತು ಆಮೇಲೆ ದೇವಸ್ಥಾನಗಳು. ವಾಸುನಗರದಲ್ಲಿ ಒಂದು ದೇವಸ್ಥಾನ ಮಾಡಿದ್ದೀವಿ, ಅದು ಕಟ್ಟಡವನ್ನು ಕಟ್ಟಿದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ಮಾಣಿಕ್ಯನಗರಲ್ಲಿ ಹನುಮಂತ ದೇವರ ಟೆಂಪಲ್ ಮಾಡಿದ್ದೀವಿ. ಅನೇಕ ಕಾರ್ಯಕ್ರಮಗಳು ನಾವು ಮಾಡಿದ್ದೀವಿ. ನಮಗೇನು ದೇವರು ತೃಪ್ತಿ ಕೊಟ್ಟನ ಆ ಕಾರ್ಯಕ್ರಮ ಸಂಪೂರ್ಣವಾಗಿ ನಿಮ್ಮ ಜೀವನವನ್ನೇ ಆ ಜನಸೇವೆ ಮುಡುಪಾಗಿ ಇಟ್ಕೊಂಡು ಆ ಜನಸೇವೆ ಮಾಡ್ತಾ ಇದ್ದೀವಿ. ಸರ್ ಈಗ ಅಂದಾಜು ಈ ಒಂದು ಬಾರಿಯಲ್ಲಿ ನಿಮ್ಮ ವಾರ್ಡ್ನಲ್ಲಿ 100ಕ್ಕೆ ಎಷ್ಟು ಭಾಗದಷ್ಟು ಕಾಮಗಾರಿಕೆ ಆಗಿದೆ ಅನ್ನೋದು ನಿಮ್ಮ ಒಂದು ಅನಿಸಿಕೆ ಸರ್? ಈಗ ನೋಡ್ರಿ, ನಮ್ಮಲ್ಲಿ ಈಗ ನನ್ನ ಏರಿಯಾಕ್ಕೆ ಸಂಬಂಧಪಟ್ಟಿದ್ದು ಮಾಣಿಕ್ಯನಗರ, ಕಾದರಗೊಂಡ, ಕೊತ್ತಪೇಟ, ಅಮರ್ಕೇಡ್ ಲೇಔಟು, ಮಣಿಪುರ ಲೇಔಟು, ವಿಜಯಲಕ್ಷ್ಮಿ ಲೇಔಟು, ಸಾವಿತ್ರಿ ಕಾಲನಿ, ವಾಶಿನಗರ, ವಾಶಿಪುರ, KHB ಕಾಲನಿ, ಆಮೇಲೆ KPC ಕ್ವಾರ್ಟರ್, EW ಕ್ವಾರ್ಟರ್. ಇಷ್ಟು ಭಾಗ ನನಗೆ ಬರ್ತದೆ ವಾರ್ಡ್ ನಂಬರ್ 18. ಅದರಲ್ಲಿ ಸುಮಾರು ನಾನು 70-80% ಕೆಲಸ ಮಾಡಿದ್ದೆ. ಈಗ ನಂದು ಏನಂದರೆ ಅಟಿಟ್ಯೂಡಲ್ಲಿ ಯಾರೇ ಜನರು ನನ್ನಲ್ಲಿ ಬಂದಾಗ ನಾನು ಪ್ರತಿನಿತ್ಯ ಬೆಳಗ್ಗೆ 6 ಗಂಟೆಯಿಂದ ಎಲ್ಲ ಪ್ರದಕ್ಷಿಣೆ ಮಾಡ್ತಿದ್ದೆ. ಅಲ್ಲಿ ಏನು ಜನರು ಸಮಸ್ಯೆಗಳೇನು, ಅವ್ರ ಜನ ಏನಾದರೂ ಸಮಸ್ಯೆಗಳಿದ್ರೆ ಅಲ್ಲೇ ಪರಿಹಾರ ಮಾಡ್ತಕ್ಕಂಥದ್ದು. ಕುಡಿಯೋ ನೀರಿಂದಾಗಲಿ, ಲೈಟಿಂದಾಗಲಿ, ಅನೇಕ ಅವ್ರದ್ದು ಏನೋ ಪರ್ಸನಲ್ ಕೆಲಸಗಳು ಇದ್ದರೂ ಕೂಡ ನಾವು ಮಾಡ್ತಕ್ಕಂಥ ಅನೇಕ CC ರಸ್ತೆಗಳು ಸುಮಾರು ಡಾಂಬರೀಕರಣ ಮತ್ತು CC ರಸ್ತೆಗಳು ಸುಮಾರು ಒಂದು 3 ಕೋಟಿ ಕಾಮಗಾರಿ ನಮ್ಮಿಲ್ಲ. ನಾನು ಅಧ್ಯಕ್ಷ ಇದ್ದಾಗ 2 ಕೋಟಿ, ಅದಾದ ನಂತರ 1 ಕೋಟಿ ಎಲ್ಲ ಕೆಲಸವನ್ನು ನಾವು ಮಾಡಿದ್ದೀವಿ. ಆಮೇಲೆ ಶಾವರ್ ಫ್ಲೋರಿಂಗ್ ಮಾಡಿದ್ದೀವಿ, ಲ್ಯಾಟ್ರಿನ್ಸ್ ಮಾಡಿದ್ದೀವಿ. UGD ಸುಮಾರು 5,000 ಮೀಟ್ರ್ಗಳನ್ನು ನಾವು UGD ಜನರಿಗೆ ನಾವೇ ಪರ್ಸನಲ್ ಕಾಂಟ್ರಿಬ್ಯೂಷನ್ ಮಾಡಿ, ಅಂದರೆ ಜನರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಮಾಡತಕ್ಕಂಥ ವ್ಯವಸ್ಥೆ ಸರ್ಕಾರದ ಯೋಜನೆ. ಇದಾದ ನಂತರ ಕುಡಿಯೋ ನೀರಿಂದು ಸಾವಿತ್ರಿ ಕಾಲನಿಯಲ್ಲಿ ಕುಡಿಯುವ ನೀರಲ್ಲಿ ಏನೋ ನೀರಿನ ವ್ಯವಸ್ಥೆ ಇದ್ದಿಲ್ಲ. ಅಲ್ಲಿ ಬೋರ್ವೆಲ್ಲಿಂದ ನೀರು ಕುಡಿತಕ್ಕಂಥ ವ್ಯವಸ್ಥೆ. ಅಲ್ಲಿ ನಾವು ಕೌನ್ಸಿಲರ್ ಆದ ನಂತರ ನಾನು 95ರಲ್ಲಿ ಮಾನ್ಯ MS ಪಾಟೀಲ್ ಅವರು ಮಂತ್ರಿ ಇದ್ದಾಗ ಕುಡಿಯೋ ನೀರಿನ ಟ್ಯಾಂಕನ್ನು ಸ್ಯಾಂಕ್ಷನ್ ಮಾಡಿದ್ವಿ, ಪೈಪ್ಲೈನ್ ಹಾಕ್ಸಿದ್ವಿ. ಪೈಪ್ಲೈನ್ ಮುಖಾಂತರ ಎಲ್ಲ ಹೊಸ ಬಡಾವಣೆಗೆ ನೀರು ಕೊಟ್ಟಿದ್ವಿ. ನಾನು ಅಧ್ಯಕ್ಷ ಆದ ನಂತರ ನಾನು ಅಧ್ಯಕ್ಷನಾದ ನಂತರ 30-40 ಕೋಟಿ ಕಾಮಗಾರಿಗಳನ್ನು ಮಾಡಿದೆ. ಯಾವ ಪೀರಿಯಡ್ನಲ್ಲಿ ನೀವು ಅಧ್ಯಕ್ಷರಾಗಿದ್ದೆ ಅಂತ? 2009ರಿಂದ 2012 ನಂದು 2.5 ವರ್ಷ.
2.5 ವರ್ಷದಲ್ಲಿ ನಾನು ಸುಮಾರು ಒಂದು 30-50 ಕೋಟಿ ಕಾಮಗಾರಿ ಮಾಡಿದೆ. ಅದು ರಿಗಾರ್ಡಿಂಗ್ ವಾಟರ್ ಸಪ್ಲೈ ಆಗಿರ್ಬೋದು, ಎಲ್ಲ ಎಕ್ಸ್ಟೆನ್ಷನ್ ಹೊರವಲಯದಲ್ಲಿರ್ತಕ್ಕಂಥ ಎಲ್ಲ ರಸ್ತೆಗಳನ್ನು ಹೊರವಲಯದಲ್ಲಿ ಯಾವುದು ಡಾಂಬರೀಕರಣ ಆಗಿಲ್ಲ. ಅದು ಅನೇಕ ಹೊರವಲಯ IDSMT ಆಗಿರ್ಬೋದು, ಆಫೀಸರ್ ಕಾಲನಿ ಆಗಿರ್ಬೋದು, ಸಾವಿತ್ರಿ ಕಾಲನಿ ಇದಾಗಿರ್ಬೋದು, ಆಮೇಲೆ ಇದು ಜ್ಯೋತಿ ಕಾಲನಿ ಆಗಿರ್ಬೋದು, NGOs ಕಾಲನಿ ಆಗಿರ್ಬೋದು, ಆಮೇಲೆ ನಿಮ್ಮ ಗಾಡಿ ಕಾಲನಿ ಆಗಿರ್ಬೋದು, ನೆಂದೇಪು ಕಾಲನಿ ಆಗಿರ್ಬೋದು, ಬಸವೇಶ್ವರ ಕಾಲನಿ ಆಗಿರ್ಬೋದು, ಇವೆಲ್ಲ ಕಾಲನಿಗಳಲ್ಲಿ ನಾವು ಕಾಮಗಾರಿ. ಇದಲ್ಲದೆ ಹೊರವಲಯದಲ್ಲಿ ನಾವೇನು ಈಗೇನು ನಾವು ಹೊರವಲಯದಲ್ಲಿ ಇರ್ತಕ್ಕಂಥ ಏನು ರಾಮನಗರ ಕ್ಯಾಂಪು, ಕಸ್ಬೆ ಕ್ಯಾಂಪು ಅವು ಕೂಡ ನಾವು ಬೇಕಷ್ಟು ನಾವು ಅಧ್ಯಕ್ಷತೆಗೆ ಹಣವನ್ನು ಮಾಡಿದ್ವಿ, ಅದು ಎಮರ್ಸ್ ಮಾಡಿದ್ವಿ, ಪೋತಗಲ್ ಮಾಡಿದ್ವಿ. ಇವೆಲ್ಲ ಕಾಮಗಾರಿಯನ್ನು ನಾವು ಪ್ರೆಸಿಡೆಂಟ್ ಇದ್ದಾಗ ಅನೇಕ ಕಾರ್ಯಕ್ರಮಗಳು ಮಾಡಿದ್ವಿ. ರಸ್ತೆ ಆಗಲಿ, ಚರಂಡಿ ಆಗಲಿ, ಆಮೇಲೆ ಶೌಚಾಲಯ ಆಗಲಿ ಎಲ್ಲನೂ ಮಾಡಿದ್ವಿ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರ ಹೆಚ್ಚಿನ ಜನಪ್ರಿಯ ನಾಯಕರು ಈಗ ಯಾವ ರೀತಿ ಈಗ ಅವರು ಒಂದು ಜನಸೇವೆಯನ್ನೆಲ್ಲ ಮಾಡ್ತಾ ಬಂದಿರುವಂಥದ್ದು ಅಂತ ಸಂಪೂರ್ಣವಾಗಿ ನಿಮಗೆ ದೊರಕಬೇಕಾದಂಥ ಒಂದು ಮೂಲಭೂತಗಳ ಸೌಕರ್ಯಗಳ ಬಗ್ಗೆ ಒಂದು ಹೆಚ್ಚಿನ ಆದ್ಯತೆಯನ್ನು ನೀಡಿ ಅವರು ಹಲವಾರು ಜನಸೇವೆಯನ್ನು ಮಾಡ್ತಾ ಬಂದಿರುವಂಥದ್ದು. ಪ್ರತಿಯೊಬ್ಬ ಜನತೆಗೆ ಏನೇ ಒಂದು ತೊಂದು ಕೊರತೆ ಇದ್ದರೂ ಸಹ ದಿನ ಬೆಳಗಾಗಿ ಎದ್ದವರು ಪ್ರತಿಯೊಂದು ಏರಿಯಾಗೂ ಹೋಗಿ ಅವರ ಏನು ವ್ಯಾಪ್ತಿಗೆ ಸೇರುತ್ತದೋ ಆ ಏರಿಯಾಗೆ ಹೋಗಿ ಎಲ್ಲ ಜನರ ಒಂದು ಕಷ್ಟ ನೋವುಗಳ ಬಗ್ಗೆ ನೋಡಿ ಪರಿಹಾರ ಮಾಡ್ತಾ ಬಂದಿರುವಂಥದ್ದು. ಜೊತೆಗೆ ಇನ್ನಿರುವ ಮುಂದಿನ ಅವಧಿಯಲ್ಲಿ ಅತಿ ಹೆಚ್ಚಿನ ಆದ್ಯತೆಗೆ ಒಂದು ಕುಡಿಯುವ ನೀರಿನ ಬಗ್ಗೆನೂ ಸಹ ಒಂದು ಆದ್ಯತೆಯನ್ನೆಲ್ಲ ನೀಡಬೇಕು ಅಂತ ಅಂದ್ಕೊಂಡಿರುವಂಥದ್ದು. ಸರ್, ಈಗ ಅದೇ ರೀತಿ ಎಲ್ಲ ಕೆಲಸ ಕಾರ್ಯಗಳು ನಿಮ್ಮ ವತಿಯಿಂದೆಲ್ಲ ನಿಮ್ಮ ಮೇಲ್ನಧಿಕಾರಿಗಳ ಮಟ್ಟದಿಂದ ಆಗುವಂಥ ಕೆಲಸ ಕಾರ್ಯಗಳು ಸಹ ಹಲವಾರು ಇರುತ್ತದೆ. ಹಾಗಾಗಿ ನಿಮ್ಮ ವಾರ್ಡ್ನಲ್ಲಿ ನಿಮ್ಮ ಮೇಲ್ನಧಿಕಾರಿಗಳ ಮಟ್ಟದಲ್ಲಿ ಯಾವುದಾದ್ರೂ ಕೆಲಸ ಕಾರ್ಯಗಳನ್ನ ಮಾಡಿಸ್ಬೇಕು ಅಂತ ಕನಸೇನಾದರೂ ಕಂಡಿರೋದುಂಟಾ ಸರ್? ಈಗ ಅನೇಕ ಈಗ ನಾವಿರ್ತಕ್ಕಂಥ ನಮ್ಮ ಅವಧಿಯಲ್ಲಿ ಈಗೇನು ನಮ್ಮ ಅವಧಿಯಲ್ಲಿ ಈಗ ಯಾವುದು ಅಂಬಿಗರ ಚೌಡಿಗೆ ಸ್ಟ್ಯಾಚು, ಆಮೇಲೆ ಮಡಿವಾಳ ಮಾಚದೇವ, ಆಮೇಲೆ ಕನಕದಾಸ, ಆಮೇಲೆ ಇದು ಯಾರು ನಮ್ಮ ವಾಲ್ಮೀಕಿ ಋಷಿ, ಇವೆಲ್ಲ ಮೂರ್ತಿಗಳು ನಮ್ಮ ಇಲ್ಲಿ ಬಸವನಬಾಯದಲ್ಲಿ ಎತ್ತುಗಳ ಇದು ಎಲ್ಲ ನಮ್ಮ ಕಾಲದಲ್ಲಿ ನಾವು ಮಾಡಿದ್ವಿ. ಇದಾದ ನಂತರ ಈಗ ನಮ್ಮದೇನೆಂದರೆ ನಮ್ಮ ವಾಟ್ ಇಸ್ ಅವರ್ ಆಬ್ಜೆಕ್ಟಿವ್ ಆಫ್ ದಿಸ್, ಇಲ್ಲಿರ್ತಕ್ಕಂಥ ಏನು ಮುನ್ಸಿಪಾಲಿಟಿ ಆಡಳಿತ ನಗರಸಭೆ ಒಂದು ಒಳ್ಳೆ ಸಿಟಿ, ಸುಂದರೀಕರಣವಾದಂಥ ಸಿಟಿ ಮಾಡ್ತಕ್ಕಂಥ ಪ್ರಯತ್ನಗಳು ನಾವು ಮಾಡಬೇಕು. ನಮಗೆ ಅನೇಕ SFC ಗ್ರ್ಯಾಂಟು ಸುಮಾರು 13 ಕೋಟಿ ಬರ್ತದೆ. 13 ಫೈನಾನ್ಸ್ ಅದು ಒಂದು 3.5 ಕೋಟಿ, ಇನ್ನೊಂದು ಗ್ರ್ಯಾಂಟು ಅದೊಂದು 3.5 ಕೋಟಿ. ಆಮೇಲೆ ನಗರೋತ್ಥಾನ ಸುಮಾರು ಈಗ 30 ಕೋಟಿ. ಅದಾದ ನಂತರ ಈ 24x7 ಕುಡಿಯುವ ನೀರಿನ ವ್ಯವಸ್ಥೆ 24 hours ಮಾಡಲಿಕ್ಕೆ ಅದೊಂದು 67 ಕೋಟಿ ರೂಪಾಯಿ ಮಂಜೂರಾಗಿದೆ ಸರ್ಕಾರದಿಂದ. ಅದಾದ ನಂತರ IDSMT ಇದು ಅಂಡರ್ಗ್ರೌಂಡ್ ಅದು ಒಂದು 66 ಕೋಟಿ ರೂಪಾಯಿ ಮಂಜೂರಾಗಿದೆ. ಅನೇಕ ಕಾರ್ಯಕ್ರಮ ಮಾಡಲಿಕ್ಕೆ ಬೇಕಾದಷ್ಟಿದೆ. ಈ ಉದ್ಯಾನವನಗಳು ಮಾಡ್ಬೋದು, ಸೈಟ್ ಸೀನಿಂಗ್ ಮಾಡ್ತಕ್ಕಂಥದ್ದು, ಆಮೇಲೆ ಹೊರವಲಯಗಳಲ್ಲಿ ಸುಂದರೀಕರಣ ಮಾಡ್ತಕ್ಕಂಥದ್ದು, ವೆಲ್ಕಮ್ ಬೋರ್ಡ್ಗಳನ್ನ ಹಾಕ್ತಕ್ಕಂಥದ್ದು ಕಾರ್ಯಕ್ರಮಗಳು ಸಾಕಷ್ಟಿವೆ. ಆದರೆ ಇದು ಏನದ ಸಿಟಿ ಕಾಂಪ್ಯಾಕ್ಟ್ ಅದ ಸಿಟಿ. ಈ ಹೆಂಗೆ ಗುಲ್ಬರ್ಗ ಎಷ್ಟು ವೈಡ್ ಅದ, ಇದು ಕಾಂಪ್ಯಾಕ್ಟ್ ಇರೋದ್ರಿಂದ ನಾವು ಏನು ಇನ್ವೆಸ್ಟ್ಮೆಂಟ್ ಮಾಡಿದರೂ ಕೂಡ ಇದು ಸಿಟಿ ಒಳಗೆ ಆಗಬೇಕು. ಅದೇ ಅಂಡರ್ಗ್ರೌಂಡು ಅದೇ ಇದು ಮಾಡಬೇಕು. ಸಿಟಿ ಎಲ್ಲ 4 ಸುತ್ತ ಕಡೆ ಗುಡ್ಡ ಇರೋದ್ರಿಂದ ಇಲ್ಲಿ ಎಕ್ಸ್ಪೆನ್ಷನ್ ಆಗತಕ್ಕಂಥದ್ದು ಭಾಳ ಕಷ್ಟ. ಏನೋ 1-2 ರಸ್ತೆಗಳನ್ನ ಮಾಡ್ಬೋದು, ಬೈಪಾಸ್ ರಸ್ತೆಗಳನ್ನ ಮಾಡ್ಬೋದು, ಇದು ಮಾಡ್ತಕ್ಕಂಥ ಇರುತ್ತೆ. ಆದರೆ ಸಿಟಿ ಕಾಂಪ್ಯಾಕ್ಟ್ ಅದು, ಅದರಲ್ಲೇ ಎಲ್ಲ ಮೂಮೆಂಟ್ ಇರೋದ್ರಿಂದ ಈ ಜನರಿಗೆ ಸಂಚಾರಕ್ಕೆ ತೊಂದರೆ ಆಗ್ತದೆ ಮತ್ತು ಅನೇಕ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಇದನ್ನು ಎಕ್ಸ್ಟೆಂಡ್ ಮಾಡ್ತಕ್ಕಂಥ ಹೊಸ ಸಿಟಿಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು. ಇದು ಇಲ್ಲೇನೋ ಇಷ್ಟೆಲ್ಲ ವ್ಯಾಪಾರದ ಒಂದು ಕೇಂದ್ರ ಇದ್ದರೂ ಕೂಡ ಇದಕ್ಕೆ ಪ್ರೋತ್ಸಾಹವನ್ನು ಸಿಗೋದು. ಅದಕ್ಕೆ ದೇ ವಾಂಟೆಡ್ ಟು ಎ ನ್ಯೂ ಸಿಟಿ ಶುಡ್ ಬಿ ಕ್ರಿಯೇಟೆಡ್ ಫಾರ್ ದಿಸ್ ಈಸ್ ಎ ಓಲ್ಡ್ ಸಿಟಿ ಅನದರ್ ನ್ಯೂ ಸಿಟಿ ಮಾಡಿದ್ರೆ ಅಲ್ಲಿ ಆ ನ್ಯೂ ಸಿಟಿ ಒಳಗೆ ಇರ್ತಕ್ಕಂಥ ಏನಂದರೆ ಅಲ್ಲಿ ಎಲ್ಲ ಸೌಲಭ್ಯಗಳು, ಹಾಸ್ಪಿಟಲ್ ಸೌಲಭ್ಯಗಳಿರಬೇಕು, ಆಮೇಲೆ ಕಮರ್ಷಿಯಲ್ ಸೌಲಭ್ಯಗಳಿರಬೇಕು, ಆಮೇಲೆ ನಿಮಗೆ ಬಸ್ ಸ್ಟ್ಯಾಂಡ್ ಇರಬೇಕು, ಅನೇಕ ಸೌಲಭ್ಯಗಳಿರ್ತಕ್ಕಂಥ ಒಂದು ಹೊಸ ಪ್ಲ್ಯಾನ್ ಮಾಡಿ ಈ ಶುಡ್ ಬಿ ಕ್ರಿಯೇಟೆಡ್ ನ್ಯೂ ಸಿಟಿ, ನ್ಯೂ ಟೌನ್ ಸಿಟಿ. ರಾಯಚೂರಿನ ಒಂದು ಹೊಸದನ್ನಾಗಿ ಕ್ರಿಯೇಟ್ ಮಾಡಬೇಕು ಅನ್ನೋದು ಇದು ಏನು ನಾವು ಎಷ್ಟೆಲ್ಲ ದುಡ್ಡು ಹಾಕಿದ್ರು ಕೂಡ ಇದರಲ್ಲೇ ಹಾಕ್ಬೇಕು. ಯೂಜಿನ್ ಇರ್ತದೆ ಅದರಲ್ಲೇ ತೊಗೊಳ್ಬೇಕು, ಪೈಪ ಟೆಲಿಫೋನ್ ಇದು ವೈರ್ ಇರ್ತದೆ ಅದರಲ್ಲೇ ತೊಗೊಳ್ಬೇಕು, ಆಮೇಲೆ ಯಾವುದನ್ನು ಲೈನ್ ಹೋದರೆ ಅದರಲ್ಲೇ ತೊಗೊಳ್ಬೇಕು. ಇವೆಲ್ಲ ಇರೋದ್ರಿಂದ
ಈಗ ನ್ಯೂ ಟೌನ್ಶಿಪ್ ಇಟ್ ಶುಡ್ ಬಿ ಕ್ರಿಯೇಟೆಡ್. ಹೊಸ ಟೌನ್ಶಿಪ್ ಇದೆ ಅಂತ ಒಂದು ಝೋನ್, ಹಾಸ್ಪಿಟಲ್ ಝೋನ್ ಬೇರೆ, ಇಂಡಸ್ಟ್ರಿಯಲ್ ಝೋನ್ ಬೇರೆ, ಕಮರ್ಷಿಯಲ್ ಝೋನ್ ಬೇರೆ, ಪಾರ್ಕಿಂಗ್ ಝೋನ್ ಬೇರೆ, ಇವೆಲ್ಲ ಇರೋದ್ರಿಂದ ಸಿಟಿ ಇಟ್ ಶುಡ್ ಬಿ ಲುಕ್ ವೆರಿ ಬ್ಯೂಟಿಫುಲ್. ಇದು ಹಳೆಯದಲ್ಲಿ ನಾವು ಎಷ್ಟು ದುಡ್ಡು ಹಾಕಿದ್ರು ಕೂಡ ಅದೇನು ಉಪಯೋಗ ಇಲ್ಲ, ಮತ್ತೆ ಹೊಡಿಬೇಕು, ಮತ್ತೆ ಇದು ಮಾಡಬೇಕು. ಅದಕ್ಕೆ ಅವರು ಎಂಟರ್ ಡೆಮಾಲಿಟ್ ಮಾಡಿ ಮತ್ತೆ ಅದನ್ನು ಇಟ್ ಈಸ್ ಎ ಗ್ರೇಟ್ ಪ್ರಾಬ್ಲಮ್. ಅದಕ್ಕೆ ನ್ಯೂ ಟೌನ್ಶಿಪ್ ಕ್ರಿಯೇಟ್ ಮಾಡಿ ಸುಮಾರು ಸಾವಿರಾರು ಎಕರೆ ಜಮೀನು ತೊಗೊಂಡು ಅದು ಟಾಟಾ ಬಿಲ್ಲಾಗ ಕೊಟ್ಬಿಡೋರು. ಟಾಟಾ ಬಿಲ್ ಅವ್ರು ದೇ ವಿಲ್ ಬಿಲ್ಡಪ್ ಆ್ಯಂಡ್ ದೇ ವಿಲ್ ಗೋ ಟು ದಿ ಗೌರ್ಮೆಂಟ್. ಲ್ಯಾಂಡ್ ನಾವು ಕೊಡಬೇಕು, ಸರ್ಕಾರದವರು ಲ್ಯಾಂಡ್ ಸಾವಿರಾರು ಎಕರೆಗಳು ಲ್ಯಾಂಡ್ ಕೊಟ್ಟು ಅವರಿಗೆ ಬಿಲ್ಡಪ್ ಮಾಡಲಿಕ್ಕೆ ಅವರಿಗೆ ಪರ್ಮಿಷನ್ ಕೊಡೋದು. ಅವ್ರು ಬಿಲ್ಡಪ್ ಮಾಡಿ ಅವ್ರು ಮಾರ್ತಾರೆ. ಇಟ್ಟಿದೆ ನಿಮಗೊಂದು ಹಾಸ್ಪಿಟ್ಲ್ ಬೇಕು, ಹಾಸ್ಪಿಟ್ಲ್ ಮಾಡ್ತಾರೆ. ಕಮರ್ಷಿಯಲ್ ಝೋನ್ ಬೇಕು, ಕಮರ್ಷಿಯಲ್ ಮಾಡ್ತಾರೆ. ಝೋನಲ್ಲಿ ಸಿಸ್ಟಮ್ ಮಾಡಬೇಕು. ಅದರಿಂದ ಅಲ್ಲಿ ಹೊಸ ವಾತಾವರಣ ಕ್ರಿಯೇಟ್ ಆಗಿ ಸಿಸ್ಟಮ್ನ ಬೆಳೀತದೆ. ಇಲ್ಲಿ ಒಂದು ಗಾಡಿ ಹೋಗ್ಬೇಕಾದ್ರೆ 2 ತಾಸು ನಿಲ್ಲಬೇಕು. ಈ ರಸ್ತೆಗಳು ಭಾಳ ಕಾಂಪ್ಯಾಕ್ಟ್ಸ್ ಆಗಿ ಅವು ಏನನ್ನ ನಾವು ಮಾಡೋಕ್ಕೆ ಹೋದರೆ ಡಿ ಸಿ ಅವರು ಮಾಡೋಕ್ಕೆ ಹೋದರೆ ಎಲ್ಲ ಸ್ಟ್ರೈಕ್ಗಳು, ಪ್ರತಿಭಟನೆಗಳು. ಈ ಊರಾಗ ಏನಾದರೂ ಪ್ರತಿಭಟನೆ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಜಾಸ್ತಿ ಇದೆ. ಏನು ಪ್ಲ್ಯಾನಿಂಗ್ ಇಲ್ಲ, ಅನ್ಪ್ಲ್ಯಾನಿಂಗ್. ಅದರಿಂದ ಸಿಟಿ ಡೆವಲಪ್ ಆಗೋದು. ಇದರಿಂದ ಈ ಸಮಾಜದ ಬದಲಾವಣೆಗೆ ಏನಾದರೂ ಅಷ್ಟೆಲ್ಲ ರಿಸೋರ್ಸಸ್ ಇದ್ದರೂ ಕೂಡ ಬದಲಾವಣೆ ಆಗ್ತಕ್ಕಂಥದ್ದಿಲ್ಲ. ನಮಗೆ ನದಿ ಇದೆ, ಪವರ್ ಇದೆ, ಲ್ಯಾಂಡ್ ಇದೆ, ಆಮೇಲೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗಬೇಕು, ಸ್ಕೋಪ್ ಆಗಬೇಕು. ಈಗ ಮಂಗಳೂರು, ಉಡುಪಿ ಹೆಂಗೆ ಸ್ಕೋಪ್ ಅದ, ಜನ ಏನೋ ಈ ಕೆಲಸ ಇದೆ, ಇನ್ನೊಂದು ಕೆಲಸ ಮಾಡ್ಬೇಕಂಬ ಸ್ಕೋಪ್ ಇಲ್ಲ. ಈ ಸಿಟಿ ಏನದ ಅದೇ ಮಾಡಿದರೆ ಮಾಡೋದು. ರೈಸ್ ಮಿಲ್ ಆಗಿದೆ, ರೈಸೇ ಮಿಲ್ ಆಗಬೇಕು, ಹತ್ತಿ ಗಿರಣ ಆಗಿದೆ, ಹತ್ತಿ ಗಿರಣ ಆಗಬೇಕು. ಹೊಸ ಟೆಕ್ನಾಲಜಿಗಳು, IT ಇಂಡಸ್ಟ್ರಿಗಳು, ಹೊಸ ಟೆಕ್ನಾಲಜಿ ಬರ್ತಕ್ಕಂಥ ವ್ಯವಸ್ಥೆ ಮಾಡಿದರೆ ಈಗಿನ ಪಾಪ್ಯುಲೇಷನ್ಗೆ ಅದು ಸೂಟ್ ಆಗ್ತದೆ. ಸುತ್ತ ಬರ್ತಕ್ಕಂಥ ಲ್ಯಾಂಡ್ ಯುಟಿಲೈಸ್ ಮಾಡಿ ಹೊಸ ಟೆಕ್ನಾಲಜಿ ಆಗ್ತಕ್ಕಂಥ ಕೆಲಸಗಳು ಮಾಡಿದರೆ ಅದು ಅನುಕೂಲ ಆಗ್ತದೆ. ಈಗಿನ ಗ್ಲೋಬಲೈಸೇಷನ್ ಇದರಲ್ಲಿ ಅದು ಹೊಸ ಟೆಕ್ನಾಲಜಿ ಇಲ್ಲೇ ಇಲ್ಲ. ಇಲ್ಲಿ ರೈಸ್ ಮಿಲ್ ಆಗಿ ರೈಸ್ ಮಿಲ್, ಹತ್ತಿ ಗಿರಣಿ ಆಗಿ ಹತ್ತಿ ಗಿರಣಿ ಆಗ್ತದೆ. ಅದಕ್ಕೆಲ್ಲ ಈ ಚೇಂಬರ್ ಆ್ಯಂಡ್ ಕಾಮರ್ಸ್ ವಿವಿಧ ನ್ಯೂ ಸ್ಕೋಪ್, ನ್ಯೂ ಐಡಿಯಾಲಜಿ. ಅವರು ಈ ಮೆಡಿಸಿನ್ ತಯಾರು ಮಾಡ್ತಕ್ಕಂಥ ಯಾರು ಈಗ KTC ಅಂತ ಶಿಲ್ಪ ಆ್ಯಂಟಿಬಯೋಟಿಕ್ ಅವನಿಗೆ ಪ್ರೊಡ್ಯೂಸ್ ಸಿಂಗಲ್ ಮ್ಯಾನ್ ಮಾಡ್ತಕ್ಕಂಥ ಒಂದು ಹೊಸ ಟೆಕ್ನಾಲಜಿ ಮಾಡೋದ್ರಿಂದ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ, ಆಮೇಲೆ ನಮ್ಮ ವ್ಯವಹಾರನೂ ಆಗ್ತಕ್ಕಂಥದ್ದು. ಆಮೇಲೆ ಇಲ್ಲಿ ಇಷ್ಟೆಲ್ಲ ನಮಗೆ ಏರೋಡ್ರಾಮ್ ಇದ್ದರೂ ಕೂಡ ಯಾರ್ಯಾರು ಏರೋಡ್ರಾಮ್ ಗುಲ್ಬರ್ಗ ಆಯಿತು, ಹುಬ್ಬಳ್ಳಿ ಆಯಿತು, ಎಲ್ಲ ಬಳ್ಳಾರಿ ಆಯಿತು. ಇಲ್ಲಿ ಏರೋಡ್ರಾಮು ಸುಮಾರು ಫಸ್ಟು ಪಂಡಿತ್ ಜವಾಹರ್ಲಾಲ್ ಪ್ರಧಾನಿ ಆದವರು ಇಲ್ಲಿ ಇರೋದು. ಇಲ್ಲಿ ಹಾಫ್ ಆನ್ ಅವರ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹುಡುಗರೆಲ್ಲ ಮಾಡಿ ಅಂಥ ಏರೋಡ್ರಾಮನ್ನು ನಾವು ಏರೋಡ್ರಾಮ್ ಮಾಡಿದರೆ ನಮಗೆ ಹೈದ್ರಾಬಾದ್ ಸಮೀಪ, ಆಮೇಲೆ ಹುಬ್ಬಳ್ಳಿ ಸಮೀಪ, ಬೆಂಗಳೂರು ಸಮೀಪ, ಬಳ್ಳಾರಿ ಸಮೀಪ. ಹೋಗೋರು ಈಗ ಇನ್ಸ್ಟೆಂಟ್ ಹೋಗೋರು 1-2 ಅವರ್ಸ್ ಬೆಂಗಳೂರಿಗೆ ಹೋಗೋರು, ಹೈದ್ರಾಬಾದ್ಗೆ ಹೋಗೋರು 2-2.5 ಸಾವಿರ ರೂಪಾಯಿ ಕೊಟ್ಟು ಹೋಗ್ತಾರೆ. ಹೌದಲ್ಲ, ಅರ್ಜೆಂಟ್ ಇದ್ದವು ಅದನ್ನು ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಯಾವುದಿಲ್ಲ ಸುತ್ತ ಇರ್ತಕ್ಕಂಥ ಗ್ರಾಮೀಣ ಪ್ರದೇಶ ಏನು ನಮಗೇನು ಸಿಟಿಗೆ ಅದಲ್ಲ ಅದನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಇಲ್ಲಿ ಪಾಲಿಟಿಕಲ್ ಏನಾದರೆ ಪಾಲಿಟಿಕಲ್ ಬ್ಯಾಕ್ಲಾಗ್ ಲೆಕ್ಕನ ಅದ, ಪೊಲಿಟಿಕಲ್ ಲೆಕ್ಕನ ಅದ ಮಾಡ್ತಕ್ಕಂಥ ಈ ಕಂಪೇರಿಂಗ್ ಟು ಗುಲ್ಬರ್ಗದಲ್ಲಿ ಏನಾದ್ರು ಅವರು ಪೊಲಿಟಿಕಲ್ ಎಬಿಲಿಟಿ ಅದ, ಸ್ಟೆಬಿಲಿಟಿ ಅದ. ಯಾರೇ ಬಂದರೆ ಗುಲ್ಬರ್ಗದಲ್ಲಿ ಖರ್ಗೆ ಅವರು ಬಂದರೆ ಅವರು ಡೆವಲಪ್ ಮಾಡ್ತಾರೆ, ಅವರು ವಿರುದ್ಧ ಪಾರ್ಟಿ ಬಂದರೂ ಗುಲ್ಬರ್ಗ ಕಾನ್ಸೆಪ್ಟ್ ತೊಗೊಂಡು ಡೆವಲಪ್ ಮಾಡ್ತಾರೆ. ಇದರಿಂದ ಈ ಗುಲ್ಬರ್ಗ ಇಟ್ ಇಸ್ ಎ ಲಾಟ್ ಆಫ್ ಡೆವಲಪ್ಮೆಂಟ್. ಗುಲ್ಬರ್ಗ ನೋಡ್ರಿ ಬೇಕಾದಷ್ಟು ಡೆವಲಪ್ ಮಾಡಿದ್ದಾರೆ. ಈಗ ಕೇಂದ್ರ ಸರ್ಕಾರದ ಸೆಂಟ್ರಲ್ ಯೂನಿವರ್ಸಿಟಿ ಮಾಡಿದ್ದಾರೆ, ಆಮೇಲೆ ರೈಲ್ವೇದು ಡಿವಿಷನ್ ಹೌಸ್ ಮಾಡಿದ್ದಾರೆ, ಆಮೇಲೆ ಟೆಕ್ಸ್ಟೈಲು ಪಾರ್ಕ್ ಮಾಡಿದ್ದಾರೆ, ಅನೇಕ ಇರ್ತಕ್ಕಂಥ ಆಮೇಲೆ ಯೂನಿವರ್ಸಿಟಿ, ಹೈಕೋರ್ಟು ಎಲ್ಲ ಇರೋದ್ರಿಂದ ಈ ಗುಲ್ಬರ್ಗ ಇಟ್ ಇಸ್ ಟ್ರೀಟೆಡ್ ಎ ಸೆಕೆಂಡ್ ಬೆಂಗಳೂರು. ಹೌದು, ಆ ಸ್ಕೋಪ್ ಅಲ್ಲಿದೆ. ಇಲ್ಲಿ ನಮ್ಮ ಭಾಗದಲ್ಲಿಲ್ಲ. ನಮ್ಮದು ಇಟ್ ಇಸ್ ವೆರಿ ಬ್ಯಾಕ್ವರ್ಡ್. ನಮ್ಮದೆಲ್ಲ ಇಷ್ಟೆಲ್ಲ ಸೋರ್ಸ್ ಇದ್ದರೂ ಕೂಡ ನಮ್ಮಲ್ಲಿ ಬ್ಯಾಕ್ವರ್ಡ್ ಅದ. ನಮ್ಮ ನದಿಗಳು ಇದ್ದರೂ ಕೂಡ 50 ಕುಡಿಯೋ ನೀರಿನ ತೊಂದರೆ ಅದು, ಕುಡಿಯೋ ನೀರಿನ. ಆದರೆ ಯಾಕಂದರೆ ಇದೆಲ್ಲ ಪೊಲಿಟಿಕಲ್ ಲೆಕ್ಕನ ಪ್ರಾಕ್ಟಿಕಲ್ ಬ್ಯಾಕ್ಲಾಗ್. ಇಚ್ಛಾಶಕ್ತಿ ಇಲ್ಲ, ಕೊರತೆ ಏನಾದಂದರೆ ಇಚ್ಛಾಶಕ್ತಿ ಕೊರತೆ. ಮಾಡಬೇಕೆಂಬ ಇಚ್ಛಾಶಕ್ತಿ ಇಲ್ಲ. ಸ್ವಲ್ಪ ಮಾಡಿದರೆ 1000 ಅಡ್ವರ್ಟೈಸ್ಮೆಂಟ್ ಹೇಳ್ಬೇಕಂತಾರೆ, ನಾವು ಮಾಡಿ ಅಂತ. ಇದರಿಂದ ಇಚ್ಛಾಶಕ್ತಿ ಕಡಿಮೆ ಇದೆ ಈಗ ಕಂಪೇರಿಂಗ್ ಟು ದಿ ಅದರ್ ಸಿಟಿ. ಈಗ ಇಚ್ಛಾಶಕ್ತಿ ಬ್ಯಾಕ್ವರ್ಡ್ ಇದೆ.
ಸರ್, ಈಗ ಇಷ್ಟೊಂದು ಅನುಭವವುಳ್ಳ ವ್ಯಕ್ತಿಯಾಗಿದ್ಕೊಂಡು ಈಗ ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದ್ರೆ, ಈಗ ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡೋದಕ್ಕೆ ನಿಮಗೆ ಗುರುಗಳು ಅಂತ ಯಾರ ಇದ್ದಾರಾ ಸರ್? ಈಗ ನಮಗೇನು ಯಾರು ಗುರುಗಳಲ್ಲ. ನಾವೇನಂದರೆ ಈಗ ನಾವು ಸರ್ಕಾರ ನೌಕರರಿಂದ ರಿಸೈನ್ ಮಾಡಿ ನಾವು ಮೊದಲನೇ ಬಾರಿ 83ರಲ್ಲಿ ಸದಸ್ಯರಾದ ನಗರಸಭೆ. ಅಲ್ಲಿಂದ ಪೊಲಿಟಿಕಲ್ ಕಾಂಗ್ರೆಸ್ನಿಂದ ನಮಗೆ 20 ವರ್ಷ ಕಾಂಗ್ರೆಸ್ನಲ್ಲಿ ಎಲ್ಲ ಕಡೆ ಡೆಲ್ಲಿ ಇಲ್ಲಿ ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಎಲ್ಲರೂ ಭೇಟಿಯಾದ್ವಿ ಇದ್ದೀವಿ. ಅದೇ ಅನುಭವ ನಮಗೆ. ರಾಜಕೀಯ ಗುರುಗಳು ನಮಗೆ ಯಾರೋ ಪೊಲಿಟಿಕಲ್ ಬ್ಯಾಕ್ ಸಪೋರ್ಟ್ ಇಲ್ಲ, ನಮ್ಮ ಸ್ವಂತದಲ್ಲಿ ನೀವು ಸುತ್ತಿ ಅಲ್ಲಿನ ಒಂದು ರಾಜಕೀಯವನ್ನು ತಿಳಿದುಕೊಂಡು ಸ್ವತಃ ನೀವಾಗೆ ಬಂದಂತೆ. ಸರ್, ಈ ಒಂದು ರಾಜಕೀಯ ಜೀವನ ಬಿಟ್ಟು ಅದೇ ರೀತಿ ಇನ್ನಿತರ ಯಾವ್ದಾದ್ರು ಸಂಘ ಸಂಸ್ಥೆಗಳಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದೀರಾ ಸರ್? ಈಗ ನಮ್ಮ ಸಮಾಜ ಸಂಘ ಅವ, ಸ್ಕೂಲ್ಗಳು ಅವ, ಕಾಲೇಜಸ್ ಅವ, ಆಮೇಲೆ ಎಲ್ಲ ಈಗ ಪ್ರೈವೇಟ್ ಇರ್ತಕ್ಕಂಥ ಯಾವ ಸಂಘ ಸಂಸ್ಥೆ. 2006ರಲ್ಲಿ ಬೆಸ್ಟ್ ಸೋಷಲ್ ವರ್ಕರ್ ಅಂತ ಡಿಸ್ಟ್ರಿಕ್ಟ್ ಅವಾರ್ಡ್ ಸಿಗ್ತಾನೆ. ಕೆಲಸ ಮಾಡಿದ್ರು, ಅವರೇ ಕೊಟ್ಟು ಕರೆಸಿಕೊಟ್ಟು ಅನೇಕ ಉದ್ಯಾನವನಗಳು ಬೆಳೆಸಿದ್ರು, ಮಾಡಿದ್ದೀವಿ. 2-3 ಉದ್ಯಾನವನ ಮಾಡಿದ್ದೀವಿ, ಅನೇಕ ಮಾಡಿದ್ದೀವಿ. ಅದು ಈಗಿನ ಸಮಾಜಕ್ಕೆ ಎಷ್ಟು ಕೈಲಿ ಆಗ್ತದೆ, ಅದು ಸಮಾಜಕ್ಕೆ ಭಾಳಷ್ಟು ಕೆಲಸ ಮಾಡಿದ್ವಿ ಸರ್. ಈಗ ಅದೇ ರೀತಿ ಈಗ ನೀವು ಈ ಒಂದು ಸ್ಥಾನಕ್ಕೆ ಬರಲು ಮೂಲ ಕಾರಣ ಏನೇ ಅಂತ ಹೇಳಿದ್ರೆ, ಇದೇ ನಿಮ್ಮ ವಾರ್ಡಿನ ಪ್ರತಿಯೊಬ್ಬ ಜನತೆ. ನೀವು ಕಳೆದ ಬಾರಿ ಅದರ ಮುಂಚೆನೂ ಸಹ ಮಾಡಿದಂತ ಜನಸೇವೆಯನ್ನು ಆ ಜನತೆ ಮೆಚ್ಚಿ ನಿಮ್ಮನ್ನ ಈ ಬಾರಿ ವಿಜೇತರನ್ನಾಗಿ. ನಾನು ನಾಟ್ ಓನ್ಲಿ ವಾರ್ಡ್, ಈಗ ಸಿಟಿ ಒಳಗೆ ನಮ್ಮದು ನಾವು ವಾರ್ಡಿನ ಕೆಲಸ ಮುಗಿತು. ಅದಾದ ನಂತರ ಕೂಡ ಸಾರ್ವಜನಿಕರಲ್ಲಿ, ಈಗ ನಗರದ ಸಾರ್ವಜನಿಕರಲ್ಲಿ ಐ ಆಮ್ ಒನ್ ಆಫ್ ದಿ ರಿಕಗ್ನೈಸ್ಡ್ ಪರ್ಸನ್. ನಾಳೆ ನಮಗೇನಂದರೆ ದುಡ್ಡಿನ ಇರಲಾರದ ಕಾರಣ ನಾವು MLA ಕಾಂಟೆಸ್ಟ್ ಮಾಡಿದ್ವಿ. ಬೇಕಾದಷ್ಟು ಸ್ಕೋಪ್ ಇತ್ತು, ನಾವು ಅನೇಕ ತೊಂದರೆಗಳಿಂದ ಮಾಡಲಿಲ್ಲ. ಎಲ್ಲರಿಗೂ ಐ ಆಮ್ ಎ ಪಾಪ್ಯುಲರ್ ಮ್ಯಾನ್ ಇನ್ ದ ಸಿಟಿ ರಾಯಚೂರು. ನಾಟ್ ಓನ್ಲಿ ದಿಸ್ ಮುನ್ಸಿಪಾಲಿಟಿ ಆಸ್ಪೆಕ್ಟ್ ಇಸ್ ಒನ್ ಸಪ್ರೇಟ್, ಇನ್ ಅದರ್ ಆಸ್ಪೆಕ್ಟ್ ಆಲ್ಸೋ ಐ ವಿಲ್ ರಿಕಗ್ನೈಸ್ ಬೈ ದ ಪೀಪಲ್. ಹೌದು ಸರ್, ಆ ಎಲ್ಲ ಜನತೆಗೂ ಏನೋ ಒಂದು ಸಿಹಿ ಮಾತುಗಳನ್ನ ಕೊನೆಯದಾಗಿ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಸಿಹಿ ಮಾತಂದರೆ ಈಗೇನೆಂದರೆ ಒಟ್ಟಾರೆ ಒಂದು ಎಂಬಿಷನ್, ಯಾರೇ ಇಂಡಿವಿಜುವಲ್ ಆಗಲಿ, ಆಮೇಲೆ ಸಂಘ ಸಂಸ್ಥೆಗಳಾಗಲಿ, ರಾಜಕಾರಣಿಗಳು ಆಗಲಿ, ತಮ್ಮ ಎಂಬಿಷನ್ ಆಗಬೇಕು. ಈಗ ನಾನು ಬಂದೀನಿ, ನಾನು ಎಲೆಕ್ಟ್ ಆಗಿ ಬಂದೀನಿ, ನಾನೆಷ್ಟು ಕೆಲಸ ಮಾಡಬೇಕು, ಇಚ್ಛಾಶಕ್ತಿಗಳು ಮಾಡಿ ನಾನು ಡ್ಯೂಟಿ ಮುಗಿಸ್ಬೇಕು. ಇನ್ನು ನನಗಿಂತ ಮುಂದೆ ಬಂದವರು ಮಾಡ್ತಾರೆ, ಇಟ್ ವಿಲ್ ಬಿ ಕಂಟಿನ್ಯೂಡ್. ಆ ಇಚ್ಛಾಶಕ್ತಿ ಕೊರತೆ ಅದು ಪೊಲಿಟಿಕಲ್ನಲ್ಲಿ. ಇಚ್ಛಾಶಕ್ತಿ ಕೊರತೆ ಇರೋದ್ರಿಂದ ಈ ಯಾವುದೂ ಜನಸಾಮಾನ್ಯರು ಮತ್ತು ಜನಸಾಮಾನ್ಯರು ಬಗ್ಗೆ ಆಮೇಲೆ ಯಾವುದೂ ಇಲ್ಲ. ದೇಶದ ಬಗ್ಗೆ ಅಭಿಮಾನ ಇಲ್ಲ, ಗೌರವ ಇಲ್ಲ, ರಾಷ್ಟ್ರದ ಬಗ್ಗೆ ಗೌರವ ಇಲ್ಲ. ಇವೆಲ್ಲ ಇರೋದ್ರಿಂದ ನಾವು ಏನೋ ಇವತ್ತು ನೋಡ್ತೀವಿ, ಇವತ್ತು ಅನೇಕ ವಿಚಾರಗಳು ನಾವು ಮೂರ್ತಿ ಮೇಲೆ ಹುಚ್ಚೊಯ್ತೀವಿ ಅಂತಾರೆ. ಕನಕದಾಸ ಕಿಂಡಿಲ್ಲ ಹೇಳ್ತಾರೆ. ಆ ಧಾರ್ಮಿಕನಲ್ಲಿ ಹೋದರೂ ಕೂಡ, ಧಾರ್ಮಿಕನಲ್ಲಿ ಕೂಡ ಇವತ್ತು ಇಂಥ ಕ್ರಿಶ್ಚಿಯನ್ ಮೂಲ ಆಗಿಬಿಟ್ಟು ಧಾರ್ಮಿಕದಲ್ಲಿ ಯಾವ ಫೀಲ್ಡ್ನಲ್ಲಿ ಹೋಗೋದು, ಎಲ್ಲ ಫೀಲ್ಡ್ನಲ್ಲಿ ಕ್ರಿಶ್ಚಿಸಮ್, ಆಮೇಲೆ ಗೊಂದಲಗಳು ಈಗ ಇದು ಮಾಡ್ತಕ್ಕಂಥದ್ದು. ಈಗ ಜನಸಾಮಾನ್ಯರು ಆಗ್ತಕ್ಕಂಥದ್ದು ಎಲ್ಲಿ ಆಗ್ತದೆ. ಈಗ ಯಾವುದೇ ಎಂಥ ಕಾರ್ಯಕ್ರಮವೂ ಮಾಡ್ಬೋದು, ಮಾಡಿದರೆ ಜನ ಅನ್ನಭಾಗ್ಯ ಕೊಡೋದು ತಿಂತರ ಕೊಡ್ತಾರೆ. ನಮ್ಮದು ಪ್ರೋಗ್ರೆಸಿವ್ ಆಫ್ ದಿ ಡೆವಲಪ್ಮೆಂಟ್ ಮೆಂಟಲಿಟಿ ಇಲ್ಲ. ಬೇಸಿಕ್ ನಾನಿದ್ದೀನಿ, ನನ್ನ ಆರ್ಥಿಕ ಮಟ್ಟವು ಇಂಪ್ರೂವ್ ಆಗೋದು. ಆರ್ಥಿಕ ಮಟ್ಟ ಅನ್ನಭಾಗ್ಯ ತಿಂದರೆ ಇಂಪ್ರೂವ್ ಆಗೋದು. ಯು ಶುಡ್ ಹ್ಯಾವ್ ದ ಸ್ಟ್ಯಾಂಡ್. ಅದು ಒಂದು ದೇವರಾಜರ್ಸ್ನಲ್ಲಿತ್ತು, ಎಕ್ಸೆಪ್ಟ್ ದೇವರಾಜ ಭೂಮಿ ಇದ್ದವ್ರಿಗೆ ಭೂಮಿ ಕೊಟ್ಟ, ಯಾರು ಸಾಲ ಮಾಡಿದವರು ಸಾಲ ಮಾಫ್ ಮಾಡಿದ, ಯಾರು ಇದ್ದವರಿಗೆ ಪೊಲಿಟಿಕಲ್ ಅಪ್ಲಿಫ್ಟ್ ಮಾಡಿದ, ಖಾದಿ ಭಂಡಾರ ಇದು ಮಾಡಿದ. ಅನೇಕ ವಿಚಾರಗಳನ್ನು ದೇವರಾಜರಿಗೆ ಈಗ ಜನಸಾಮಾನ್ಯರ ಎಕನಾಮಿಕ್ ಏನದ ಆರ್ಥಿಕ ಮಟ್ಟ ಬೆಳವಣಿಗೆ ಮಾಡಲಿಕ್ಕೆ ಏನೇನು ಕಾರ್ಯಕ್ರಮ ಸರ್ಕಾರದ ಇವು ಸಬ್ಸಿಡಿ ಕೊಟ್ಟು ಜನರು ಖುಷಿ ಮಾಡ್ತಕ್ಕಂಥ ಅದು ಏನು ಉಪಯೋಗ ಇಲ್ಲ. ಇದು ಟೆಂಪ್ರವರಿ ಕೊಟ್ಟಾಗ ಸಂತೋಷ ಪಡ್ತಾರೆ, ಕೊಡೋದ್ರಲ್ಲಿ ಬೈತಾರೆ. ಅವು ಏನು ಈಗ ಒಂದು ಬೇಸಿಕಲಿ ಎಕನಾಮಿಕಲ್ ಡೆವಲಪ್ಮೆಂಟ್, ಅವನು ಎಕನಾಮಿಕಲ್ ಡೆವಲಪ್ಮೆಂಟ್ ವಿದ್ಯಾವಂತರಾಗಬೇಕು, ಅವರು ಆಮೇಲೆ ಆರ್ಥಿಕ ಮಟ್ಟ ಬೆಳಬೇಕು, ಅಗ್ರಿಕಲ್ಚರ್ ಇಂಪ್ರೂವ್ ಆಗಬೇಕು, ಇಂಡಸ್ಟ್ರಿಯಲ್ ಇಂಪ್ರೂವ್ ಆಗಬೇಕು, ಆಮೇಲೆ ಅವನ ಫೈನಾನ್ಸಲ್ಲಿ ರೊಟೇಷನ್ ಆಗಬೇಕು, ವ್ಯವಹಾರದಲ್ಲಿ ಕೂಡ ಹೋಗಬೇಕು. ಆವಾಗ ಆ ಮನುಷ್ಯಂದು ಎಕನಾಮಿಕಲ್ ಡೆವಲಪ್ ಆಗ್ತದೆ. ಸುಮ್ಮನೆ ನಾವು ಸರ್ಕಾರದ ಕೊಟ್ಟಂಥ ಸ್ಕೀಮ್ಗಳು ನುಂಗಿ ತಿಂದು
ಮಾಡಿರೋದು ಅದು ಏನೋ ತಾತ್ಕಾಲಿಕವಾಗಿ ಅಲ್ಲಿಗೆ ರದ್ದಾಗ್ತದೆ. ಅದಕ್ಕೆ ಎಲ್ಲನೂ ವಿಚಾರಗಳನ್ನು ನಾವು ಹೇಳೋದಂದರೆ ಒಳ್ಳೆಯ ವಾತಾವರಣ ಬರಬೇಕು. ಈಗ ಯಂಗರ್ ಜನ್ರೇಷನ್ ಅಂದರೆ ಒಳ್ಳೆಯ ವಿಚಾರಗಳು ಬರಬೇಕು, ಈ ದೇಶದ ಬಗ್ಗೆ ಅಭಿಮಾನ ಇರಬೇಕು, ಆಮೇಲೆ ಡೆವಲಪ್ಮೆಂಟ್ ಮೆಂಟಾಲಿಟಿ ಇರಬೇಕು, ಮೋಸ ವಂಚನೆಗಳು ಕಡಿಮೆ ಆಗಬೇಕು. ಏನಿಲ್ಲ, ಮೋಸ ವಂಚನೆಗಳನ್ನೇ ಜಾಸ್ತಿ ಆಗಬೇಕು. ಈಗ ಮಾಧ್ಯಮ ಕೂಡ ಮಾಧ್ಯಮದ ಮೇಲೆ ಕೂಡ ರಿಸ್ಟ್ರಿಕ್ಷನ್ ಆಗಬೇಕು, ಸೆನ್ಸರ್ ಆಗಬೇಕು. ಈಗ ಮಾಧ್ಯಮ ನೋಡೋದ್ರಿಂದ ಅನೇಕ ಘಟನೆಗಳು ಶುರುವಾಗಿದೆ. ಹೌದಲ್ಲ, ಅದು ಯಾಕೆ ನೋಡ್ರಿ, ಎಲ್ಲ ಲೈಂಗಿಕ ಅತ್ಯಾಚಾರಗಳು ಇವೆಲ್ಲ ಇಟ್ಟಿದೆ ರಿಪೀಟೆಡ್ಲಿ ಇಟ್ಟಿದೆ ವೆರಿ ಬ್ಯಾಡ್. ಈಗ ಮನುಷ್ಯನಿಗೆ ನೋಡಿದರೆ ಎಷ್ಟೋ ಇದಾಗ್ತದೆ. ನಾವು ಇನ್ವಾಲ್ವ್ಮೆಂಟ್ ಆಗಲಿದ್ದರೂ ಕೂಡ ಇವೆಲ್ಲ ವಿಚಾರಗಳು ಇರ್ತಕ್ಕಂಥ ಸಮಾಜದ ಮೇಲೆ ಪರಿಣಾಮ ಆಗ್ತಕ್ಕಂಥದ್ದು. ಪರಿಣಾಮ ಆಗಿ ಅದನ್ನು ಏನಪ್ಪ ಇಷ್ಟೇನಾ ಇದು ಪ್ರಪಂಚ ಅಂತ. ಹೌದಲ್ಲ, ಇಂಥ ವಿಚಾರಗಳು ಎಲ್ಲ ಈಗ ಸಮಾಜ ಸುಧಾರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಆಗಬೇಕು. ಹಾಗೆ ಜನಸಾಮಾನ್ಯರು ನಾವು ಈ ಸುಖವಾಗಿ ಇದ್ದೀವಪ್ಪ, ಪರವಿಲ್ಲ, ಒಂದು 50% ಪರವಿಲ್ಲ, 60% ಪರವಿಲ್ಲ ಅನ್ನೋ ಒಂದು ಬರಬೇಕು. ಆ ವಿಚಾರನ ತರಬೇಕು ಅನ್ನೋದು. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರು ಈಗ ಯಾವ ರೀತಿ ಈಗ ಅವರು ಒಂದು ಜನಸೇವೆಯನ್ನೆಲ್ಲ ಮಾಡ್ತಾ ಬಂದಿರುವಂಥದ್ದು ಅಂತ. ಬರೀ ಅವರು ಅವರ ಕ್ಷೇತ್ರ ಮಾತ್ರ ಅಲ್ಲ, ಇಡೀ ರಾಯಚೂರನ್ನೇ ಅವರು ಇನ್ನಷ್ಟೊಂದು ಅಭಿವೃದ್ಧಿಗೊಳಿಸಬೇಕು. ಸಂಪೂರ್ಣವಾಗಿ ರಾಯಚೂರು ಒಂದು ಮಾದರಿ ಡಿಸ್ಟ್ರಿಕ್ಟ್ ಆಗಿ ಪರಿವರ್ತನೆ ಆಗಬೇಕು ಅನ್ನೋದು ಒಂದು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರುವಂಥದ್ದು. ತುಂಬನೇ ಇಡೀ ರಾಯಚೂರಿನಲ್ಲಿ ಹೆಸರುವಾಸಿಯಾಗಿದ್ದುಕೊಂಡು ಹಲವಾರು ಜನಸೇವೆಯನ್ನು ಮಾಡ್ತಾ ಬಂದಿರುವಂಥದ್ದು. ಇದೇ ರೀತಿ ಎಲ್ಲಿದೆ ಯಾವುದೇ ಒಂದು ಮಾಹಿತಿ ಬೇಕಾದರೂ ನಿಮಗೆ ನೇರವಾಗಿ ನಾವು ನಿಮಗೆ ಸಿಗುವಂತೆ ಮಾಡ್ತಾ ಇದ್ದೀವಿ. ಹಾಗಾಗಿ ವೀಕ್ಷಿಸ್ತಾ ಹೋಗಿ 24x7 ಕರ್ನಾಟಕ.com ನಲ್ಲಿ ಮಾತ್ರ. ಧನ್ಯವಾದಗಳು. ನಾವು ಯಾವ ನೋಡ್ಬೇಕು ಇದನ್ನು.